ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನೆನೆಸ್ತೇನೆ. ಇವತ್ತು ನಾನು ಒಂದು ಸ್ಪೆಷಲ್ಲಾಗಿ ಯುನಿಕ್ ಆಗಿರುವಂಥ, ಟೇಸ್ಟಿ ಆಗಿರುವಂಥ, ಗ್ಲಾಸಿ ಆಗಿರುವಂಥ ಒಂದು ಶೈನಿಂಗ್ ಆಗಲಿ ವೆಜಿಟೇಬಲ್ ನಾನು ಮಾಡಿ ತೋರಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಕ್ಯಾಶ್ಯೂ ನಟ್ ಹಾಕಿಲ್ಲ, ಅದಕ್ಕೆ ಕ್ರೀಮ್ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ. ಆದರೂ ಸಹ ತುಂಬ ಚೆನ್ನಾಗಿ ಗ್ಲಾಸಿಯಾಗಿ, ಶೈನಿಂಗ್ ಆಗಿ, ಟೇಸ್ಟಿಯಾಗಿ ಮತ್ತು ಕ್ರೀಮಿಯಾಗಿ ಇರುವಂಥ ಒಂದು ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. ಅದಕ್ಕೆ ಈರುಳ್ಳಿ ಬೇಕು, ಮತ್ತು ಮೆಣಸಿನ್ಕಾಯಿ ಬೇಕು, ಮತ್ತು ಹಸಿ ಶುಂಠಿ ಬೇಕು, ಬೆಳ್ಳುಳ್ಳಿ ಬೇಕು, ಟೊಮ್ಯಾಟೊ ಬೇಕು, ಮತ್ತು ಅದಕ್ಕೆ ಗ್ರೌಂಡ್ನಟ್ ಬೇಕು, ಮತ್ತು ಅದಕ್ಕೆ ಕಡಲೆಬೇಳೆ ಬೇಕು, ಸ್ವಲ್ಪ ಪೆಪ್ಪರ್ ಬೇಕು, ಸ್ವಲ್ಪ ಧನಿಯಾ ಬೇಕು, ಮತ್ತು ವೈಟ್ ತಿಲ್ ಬೇಕು. ಅದು ಬೇಕು. ಇದು ಎಷ್ಟು ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಅಷ್ಟು ಬೇಕಾಗ್ತದೆ. ಮತ್ತು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ನಮಗೆ ಬೇಕಾಗಿರುವಂಥದ್ದು ಮೆಂತ್ಯ ಸೊಪ್ಪು ಮತ್ತು ಹಸಿ ವಟಾಣಿ ಬೇಕಾಗ್ತದೆ. ಹಸಿ ವಟಾಣಿ ಅದು ಎರಡು ಹಾಕಿ ನಾವು ಒಂದು ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ವಿದೌಟ್ ಕ್ಯಾಶ್ಯೂ, ವಿದೌಟ್ ಕ್ರೀಮ್, ವಿದೌಟ್ ಏನೋ ಇಂಗ್ರೀಡಿಯೆಂಟ್ ಜಾಸ್ತಿ ಇಲ್ಲ, ಮಸಾಲೆ ಸಹ ಇಲ್ಲ, ಇವು ಇರುವಂಥ ಸಾಮಗ್ರಿಗಳನ್ನು ಹಾಕಿಕೊಂಡು ನಾವು ಯಾವ ರೀತಿ ಮಾಡಬೇಕೆಂಬುದಾಗಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೀವು ಸಹ ಮಾಡಿ ಟೇಸ್ಟಿಯಾಗಿ ನೀವು ಅನುಭವಿಸಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ, ಇವಾಗ ನಾನು ಮಾಡ್ತಾ ಇರುವಂಥ ವಿಧಾನ ನೋಡ್ಕೊಳ್ಳಿ. ಈ ಬೆಳ್ಳುಳ್ಳಿಯನ್ನು ತೆಗೆದು ಅದನ್ನೆಲ್ಲ ನಾವು ಇದನ್ನು ತೆಗೆದು ಸಿಪ್ಪಿ ತೆಗೆದು ಮತ್ತು ಇದು ತೆಗೆದು ಇದನ್ನು ಗ್ರೇಟ್ ಮಾಡ್ಕೊಳ್ಬೇಕು. ಇದನ್ನು ಸ್ಮಾಲ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಟೊಮೆಟೊ ಹಣ್ಣು ನಿಮಗೆ ಟೇಸ್ಟಿಗೆ ಬೇಕಾದರೆ 1 ಅಥವಾ 2 ಹಾಕ್ಕೊಳ್ಳಿ. ಇದು ಹುಳಿ ಟೊಮೆಟೊ ದೊಡ್ಡದಿದೆ, ಅದಕ್ಕೆ ನಾನು 1 ತೊಗೊಂಡಿದ್ದೇನೆ. ಮತ್ತು ಇದು 2 ಈರುಳ್ಳಿ ತೊಗೊಂಡಿದ್ದೇನೆ. ಮತ್ತು ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ತೊಗೊಳ್ಳಿ. ಇದಕ್ಕೆ ಶೇಂಗಾ ಅಥವಾ ಗ್ರೌಂಡ್ ನಟ್ಟು ನಿಮಗೆ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಚೆನ್ನಾಗಿರುವಂಥದ್ದು. ಮತ್ತು ಅದಕ್ಕೆ ಬಿಳಿ ಎಳ್ಳು ಸಹ ನಿಮಗೆ ಒಂದು 2 ಟೇಬಲ್ ಸ್ಪೂನ್ ಬೇಕು. ಮತ್ತು ಕಡಲೆಬೇಳೆ ಸ್ವಲ್ಪ 1 ಸ್ಪೂನ್ ಆದರೆ ಸಾಕು. ಮತ್ತು ಧನಿಯಾ ಅದು ಒಂದು ಅರ್ಧ ಸ್ಪೂನ್ ಸಾಕು. ಮತ್ತು ಮೆಣಸಿನಕಾಳು ಒಂದು 7-8 ಆದರೂ ಸಾಕು, ಅಷ್ಟು ಸಾಕು. ಮುಂದೆ ಮಾಡಬೇಕಾದ ವಿಧಾನಗಳನ್ನ ನಾನು ತೋರಿಸ್ತೇನೆ. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ 2-3 ನೀರಿನಲ್ಲಿ ಉಪ್ಪು ಹಾಕಿ ತೊಳ್ಕೊಂಡು ಬರೋಣ. ನಂತರ ಅದನ್ನು ಕಟ್ ಮಾಡಿ ನಾನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದು ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ 2-3 ಉಪ್ಪು ನೀರಿನಲ್ಲಿ ಹಾಕಿ ತೊಳ್ಕೊಂಡು ಬಂದು ಅದನ್ನು ಕಟ್ ಮಾಡಿದ್ದೇನೆ. ವಿಶೇಷವಾಗಿ ನೀವೇನು ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ ಅದಕ್ಕೆ ಎಲೆಗಳನ್ನು ಮಾತ್ರ ಹಾಕ್ಕೋಬೇಕು. ಅದರಲ್ಲಿರುವಂಥ ದಿಂಡನ್ನು ಹಾಕ್ಕೊಬೇಡ್ರಿ. ಬರೀ ಎಲೆಗಳನ್ನು ಮಾತ್ರ ತಗೊಂಡು ಹಾಕಿರಿ, ಇಲ್ಲಾಂದರೆ ಬಾಯಲ್ಲಿ ಸಿಕ್ಕುತ್ತೆ, ಅದು ರುಚಿ ಆಗೋದಿಲ್ಲ. ಆದ್ದರಿಂದ ಇದನ್ನು ಈ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡು ಬನ್ನಿರಿ. ಅದೇ ರೀತಿಯಾಗಿ ನಾನು ಗಾರ್ಲಿಕ್ಕನ್ನು ಚಾಪ್ ಮಾಡಿದ್ದೇನೆ, ಟೊಮೆಟೊ ಚಾಪ್ ಮಾಡಿದ್ದೇನೆ, ಈರುಳ್ಳಿ ಚಾಪ್ ಮಾಡಿದ್ದೇನೆ, ಮತ್ತು ಸ್ವಲ್ಪ ಹಸಿ ಶುಂಠಿನ ಗ್ರೇಟ್ ಮಾಡ್ಕೊಂಡಿದ್ದೇನೆ. ನೀವು ಚಾಪ್ ಮಾಡೋಕ್ಕೆ ಬಂದರೆ ಚಾಪ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ಅದನ್ನು ಇವಾಗ ಟೊಮೆಟೊನು ಮಾಡ್ಕೊಂಡು ಬಂದಿದ್ದೇನೆ. ನಿಮ್ಗೆ ಯಾವ ಕಟ್ನಲ್ಲಿ ಬೇಕೋ, ಎಷ್ಟು ರುಚಿ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಆಮೇಲೆ ನಾನು ಮಾಡುವಂಥ ವಿಧಾನ ಹೇಳ್ತೀನಿ. ನಿಮ್ಮ ಹತ್ರ ಇದಕ್ಕೆ ಕೊಬ್ಬರಿ ಏನು ಬೇಡ, ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಏನು ಬೇಡ, ಕ್ಯಾಶ್ಯೂ ನಟ್ ಬೇಡ, ಮತ್ತು ಏನು ಬೇಡ. ಇದನ್ನು ಯಾವ ರೀತಿ ಕ್ರೀಮಿಯಾಗಿ ಮಾಡೋದು ಎಂಬುದಾಗಿ ತೋರಿಸ್ತೀನಿ. ನನ್ನ ಹತ್ರ ಒಣ ಮೆಣಸಿನ್ಕಾಯಿ ಇಲ್ಲ, ಆದ್ದರಿಂದ ನಾನು ಖಾರ ಬಳಸ್ತಾ ಇದ್ದೇನೆ. ಅದರಿಂದ ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಳಿ. ನೋಡಿ, ಫಸ್ಟ್ ಆಫ್ ಆಲ್ ನಾನು ಗ್ರೌಂಡ್ ನಟ್ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು 2-3 ನಿಮಿಷ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡ್ತಾ ಇದ್ದೇನೆ, ಎಣ್ಣೆ ಹಾಕ್ತಾ ಇಲ್ಲ. ಇವಾಗ ಇದರಲ್ಲೇ ನಾನು ಒಣ ಮೆಣಸಿನ್ಕಾಯಿ ಹಾಕಬೇಕಾಗಿತ್ತು. ನನ್ನ ಹತ್ರ ಒಣ ಮೆಣಸಿನ್ಕಾಯಿ ಇಲ್ಲ, ಅದ್ರ ಬದಲಾಗಿ ನಾನು ಅಚ್ಚ ಖಾರದ ಪುಡಿ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಹೇಗಿದ್ದರೂ ನಾವು ಹಸಿ ಮೆಣಸಿನ್ಕಾಯಿ ಪೆಪ್ಪರ್ ಹಾಕ್ತಾ ಇದ್ದೇವೆ, ಅದರಲ್ಲಿ ಖಾರ ಸರಿಯಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫಸ್ಟು ಈಗ ಶೇಂಗಾ ಪುಡಿ, ಇದು ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಮಾಡೋಣ.
ಅದು ಫ್ರೈ ಆಗ್ತಾ ಬಂತು, ಅದಕ್ಕೆ ಚಿಕ್ಕ ಬರ್ತಾಯಿದೆ. ಅದಕ್ಕೆ ನಾವಿವಾಗ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆ, ಹವಿಸು ಮತ್ತು ಮೆಣಸಿನ್ಕಾಯಿ, ಕರಿಮೆಣಸು ಇವಾಗಲೇ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಕಡಲೆಬೇಳೆ ಏನು ತುಂಬ ಕಪ್ಪಾಗೋದೇನು ಬೇಡ. ಅದೇ ಉರಿಯಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ. ಅದೇ ಬಿಸಿಗೆ ಅದು ಎಲ್ಲ ಸರಿಯಾಗಿ ಆಗ್ತಿದೆ. ಇದಕ್ಕೆ ನಾವು ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಆದ್ದರಿಂದ ನಾನು ಅದಕ್ಕೆ ಬದಲಾಗಿ ಕೆಂಪು ಖಾರ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಈ ಟೈಮಲ್ಲಿ ಇದೆಲ್ಲ ಆದಮೇಲೆ ನಾನು ಇವಾಗ ಎಳ್ಳು ಹಾಕ್ತಾಯಿದ್ದೇನೆ. ಅದು 1 ನಿಮಿಷ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಅದು ಫ್ರೈ ಆಗಿಬಿಡುತ್ತೆ ಚಟಪಟ ಅಂತ. ನೋಡಿ, ಈಗ ಇದು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಾದಮೇಲೆ ನಾವು ಇದನ್ನು ತಣ್ಣಗಾಗಿ ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಅದು ತಣ್ಣಗಾಗುವವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೇನೆ. ಅದು ಎಣ್ಣೆ ಕಾದ ನಂತರ ಬಿಸಿಯಾಗಿ ತುಂಬ ಚೆನ್ನಾಗಿ ಕಾದಿರಬೇಕು. ಆವಾಗಲೇ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಇಮಿಡಿಯೇಟ್ಲಿ ಅದು ಚಟಪಟ ಅನ್ನಬೇಕು, ಅಷ್ಟು ಎಣ್ಣೆ ಕಾದಿರಬೇಕು. ಈ ಕಾದಿದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ, ಇಲ್ಲಾಂದರೆ ಹಚ್ಚಿಬಿಡುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇದೆಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ನಮಗೆ ಬರುತ್ತೆ ಅಡುಗೆ. ಇವಾಗ ಅದಕ್ಕೆ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನಾವು ಇವಾಗ ವಟಾಣಿಯನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ನಾನು ಈರುಳ್ಳಿ ಸಹ ಹಾಕ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ವಟಾಣಿನೂ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಹಾಕ್ಕೊಂಡು ನೀವು ಅದು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಅದ್ರ ಇದು ಆದಮೇಲೆ ಟ್ರಾನ್ಸ್ಪರೆಂಟ್ ಆದಮೇಲೆ ನೀವು ವಟಾಣಿನ ಹಾಕ್ಕೋಬೋದು. ಆದರೆ ಇಲ್ಲಿ ನಾನು ಅದನ್ನು ಇದನ್ನು 2 ಮಿಕ್ಸ್ ಮಾಡಿದ್ದೇನೆ. ನೀವು ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ವಟಾಣಿ ಹಾಕ್ಕೊಳ್ಳಿ. ಆದರೆ ವಟಾಣಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಎಣ್ಣೆಯಲ್ಲಿ. ಆದ್ದರಿಂದ ನಾನು ಇದನ್ನು 2 ಕೂಡಿನ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಯಾವ ರೀತಿ ಸರಿಯಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನೀವು ಇದು ಫ್ರೈ ಆಗ್ತಾ ಇರುವಾಗಲೇ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡ್ರೆ ಬೇಗನೆ ಅದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುತ್ತೆ, ಫ್ರೈ ಆಗುತ್ತೆ. ಆದ್ದರಿಂದ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಇದು ಬೇಯಿಸಿ ಇರುವಾಗ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಅದು ಈರುಳ್ಳಿ ಬೆಂದಿದೆ. ನಾನು ಪೇಸ್ಟ್ ಸಹ ಮಾಡ್ಕೊಂಡು ಬಂದಿದ್ದೇನೆ. ತುಂಬ ನೈಸ್ ಆಗಿರುವಂಥ ಪೇಸ್ಟ್ ಆಗಿರಬೇಕು. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಂಡು ಬಂದ್ರಿ. ಇದಕ್ಕೆ ನಾನಿವಾಗ ಅರಿಶಿನ ಪುಡಿನ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೇನೆ. ಇದಕ್ಕೆ ಇವಾಗ ಟೊಮೆಟೊನು ಹಾಕ್ಕೊಳ್ಳೋಣ. ಇದು ಎಲ್ಲ ಬೆಂದಿದೆ, ಟೊಮೆಟೊ ಹಾಕ್ಕೊಳ್ಳೋಣ. ಇದಾದಮೇಲೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ನೋಡ್ಕೊಳ್ಳಿ, ಎಷ್ಟು ಖಾರ ಬೇಕೋ ನೋಡಿಕೊಂಡು ಅದಕ್ಕೆ ನೀವು ತಕ್ಕಂತೆ ನೀವು ಖಾರದ ಪುಡಿ ಹಾಕ್ಕೊಳ್ಳಿ.
ಇದನ್ನು ಮುಚ್ಚಿ ಸ್ವಲ್ಪ ಬೇಯಿಬಿಡೋಣ ಮೀಡಿಯಮ್ ಫ್ಲೇಮ್ನಲ್ಲಿ. ನೋಡಿ ಇದು ಚೆನ್ನಾಗಿ ಮಿಕ್ಸಿ ಆಗಬೇಕು. ಆ ರೀತಿ ನೀವು ಬೇಕಾದರೆ ಇದರಲ್ಲಿ 1-2 ಹನಿ ನೀರು ಸಹ ಹಾಕ್ಕೊಂಡು ಸಹ ಇದನ್ನು ನೀವು ಬೇಯಿಸ್ಕೊಳ್ರಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು ಮತ್ತು ಬಟಾಣಿ ಸಹ ಮಿಕ್ಸದ ಚೆನ್ನಾಗಿ ಬೇಯಬೇಕು. ಇದಾಗಿದೆ. ಇದಕ್ಕೆ ನಾನು ಅಚ್ಚ ಖಾರ ಪುಡಿ ಹಾಕ್ತಾಯಿದ್ದೇನೆ. ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕು ಉಪ್ಪಬೇಕು ಎಲ್ಲ ನೋಡಿಕೊಂಡು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಕಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಅದು ಬಾಯ್ಲಾಗಿ ಎಲ್ಲ ಟೇಸ್ಟ್ ಎಲ್ಲ ಇದರೊಳಗೆ ಹೋಗಬೇಕು. ಆ ರೀತಿಯಾಗಿ ಮಾಡ್ಕೊಳ್ಳೋಣ. ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಬಿಡೋಣ. ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಬೇಯಬೇಕಿದು. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದರಲ್ಲಿರುವಂಥ ಕಹಿ ಅಂಶವೂ ಸಹ ಹೋಗುತ್ತೆ. ಆದ್ದರಿಂದ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಲಿಡೋಣ. ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಇವಾಗ ಎಲ್ಲ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಆಗಿ ಎಲ್ಲ ಬೆಂದಿದೆ ಮೆಂತ್ಯ ಸೊಪ್ಪು. ಅದು ಇವಾಗ ಚೆನ್ನಾಗಿರುವಾಗ ಇದಿಷ್ಟೇ ಮಾಡಿದರೆ ನಾವು ಯೂಶ್ವಲಿ ಇಷ್ಟೇ ಮಾಡಿಬಿಡ್ತೀವಿ. ಆದರೆ ನಾನಿವತ್ತು ತೋರಿಸ್ತಾ ಇರುವಂಥ ಮ್ಯಾಜಿಕ್ ಪೋರ್ಷನ್, ಮ್ಯಾಜಿಕ್ ರೆಸಿಪಿದು ಇಲ್ಲಿ ಬಂತು ನೋಡಿ. ಇವಾಗ ಹಾಕ್ತಾಯಿದ್ದೇನೆ. ನೋಡಿ 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 ಕ್ರೀಮಿಯಾಗಿ ಬರುತ್ತೆ ನೋಡಿ. ಇವಾಗ ನಿಮಗೆ ಕಾಣಿಸ್ತೆ ಅದು ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ. ನೀವು ಇದನ್ನು ಮಾಡ್ಕೊಂಡು ತಿಂದು ನನಗೆ ಹೇಳಿ ನೋಡಿ. ಎಲ್ಲ ಮಕ್ಕಳು ನಮ್ಮದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಟೇಸ್ಟಿಯಾಗಿದೆ ಅಂಥೇಳಿ ಅವರು ತುಂಬಾ ಲೈಕ್ ಮಾಡ್ತಾರೆ. ನೀವು ಮಾಡಲಿ ಅಂಥೇಳಿ ನಾನು ಇದನ್ನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಎಂಜಾಯ್ ಮಾಡಿ. ಇವಾಗ ನೋಡಿ ಇದನ್ನು. ಇದು ಒಂದು ವೇಳೆ ನಿಮಗೆ ಇದು ಪೇಸ್ಟು ಇದು ಗಟ್ಟಿಯಾಗಿದೆ ಎಂಬುದಾಗಿ ಹೇಳುವುದಾದರೆ ನಿಮ್ಗೆ ಒಂದು ಸ್ವಲ್ಪ 2-3 ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಸಹ ನೀವು ಇದನ್ನು ಬಾಯ್ಲ್ ಮಾಡ್ಕೋಬೋದು. ನೋಡಿ ಇವಾಗ ಎಷ್ಟು ಟೆಕ್ಸ್ಚರ್ ಚೆನ್ನಾಗಿದೆ ಅಂದರೆ ನಿಮಗೆ ಇದನ್ನು ನೋಡ್ತಾನೆ ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಶೈನಿಂಗ್ ಇದೆ, ಎಷ್ಟು ಗ್ಲಾಸಿಯಾಗಿ ಒಂಥರ ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಅದು ಜಾರ್ನಲ್ಲಿ, ನೀವು ಮಿಕ್ಸಿ ಜಾರ್ನಲ್ಲಿ ನೀವು ಗ್ರೈಂಡ್ ಮಾಡಿರ್ತೀರಲ್ಲ ಅದರಲ್ಲಿ ಸಹ ನೀರು ಸಹ ಹಾಕ್ಕೊಂಡು ನೀವು ಇದನ್ನು ಇದರಲ್ಲಿ ಹಾಕಿ ನೀವು ಬಾಯ್ಲ್ ಮಾಡ್ಕೋಬೋದು. 1-2 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದು ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆದಾಗ ನೀವು ಇದನ್ನು ತೆಗೆದು ನೀವು ಪ್ಲೇಟಿಂಗ್ ಮಾಡ್ಬೋದು. ಇವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಆಗಿದೆ ಎಂಬುದಾಗಿ. ಸ್ವಿಚ್ ಆಫ್ ಮಾಡ್ತಾಯಿದ್ದೇನೆ, ಗ್ಯಾಸ್ ಆಫ್ ಮಾಡ್ತಾಯಿದ್ದೇನೆ. ನೋಡಿ ಇವಾಗ ತೆಗೆದು ಅದನ್ನು ಪ್ಲೇಟಿಂಗ್ ಮಾಡ್ತೀನಿ. ನೋಡಿ ಸೂಪರ್ ಟೇಸ್ಟಿ, ಸೂಪರ್ ಗ್ಲಾಸಿ ಆಗಿರುವಂಥ, ವಾವ್ ವೆರಿ ಸೂಪರ್ ಟೇಸ್ಟಿ, ಸೂಪರ್ ಗ್ಲಾಸಿ ಆಗಿರುವಂಥ, ಶೈನಿಂಗ್ ಇರುವಂಥ, ಕ್ರೀಮಿ ಆಗಿರುವಂಥ ಈ ಮೆಂತ್ಯ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ನೀವು ತಿನ್ನಿರಿ, ನೋಡಿರಿ, ಹೇಳ್ರಿ, ನನಗೆ ಕಮೆಂಟ್ ಬರೀರಿ ಮತ್ತು ಇನ್ನು ಹೆಚ್ಚಾಗಿ ಜನರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.